ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಇವತ್ತು ಆಗ್ಲಿಕ್ಕಿದೆ. ಕಾರಣ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಒಂದ್ ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಕೆಲ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ. ಅದಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮಿಡ್ ನೈಟ್ ತನಕ ಮೀಟಿಂಗ್ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ. ಈಗ ಅವರ ನಿವಾಸಕ್ಕೆ ಬೆಂಬಲಿಗರ ದಂಡು ಆಗಮಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹೂಗುಚ್ಚ ಹಿಡಿದು ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಕಾರ್ಯಕರ್ತರು ಕಾದು ನಿಂತಿದ್ದಾರಂತೆ ಅವರ ನಿವಾಸದ ಬಳಿ. ಸದಾಶಿವನಗರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಸದ್ಯಕ್ಕಿದ್ದಾರೆ. ಹಾಗಾಗಿ ಅವರ ನಿವಾಸದ ಬಳಿ ಕಾರ್ಯಕರ್ತರು, ಅವರ ಆಪ್ತ ವಲಯದಲ್ಲಿದ್ದವರು ಎಲ್ಲರೂ ಕೂಡ ಬರ್ತಿದ್ದಾರೆ. ಶಾಸಕ ಕುಣಿಗಲ್ ರಂಗನಾಥ್ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಆಗಮಿಸಿದ್ದಾರಂತೆ ಸದಾಶಿವನಗರದ ಅವರ ನಿವಾಸಕ್ಕೆ. 10 ನಿಮಿಷಕ್ಕೂ ಹೆಚ್ಚಿನ ಕಾಲ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬೆಂಬಲಿಗರ ದಂಡು ಆಗಮಿಸಿದ್ದು ಒಬ್ಬೊಬ್ಬರೇ ಅವರಿಗೆ ಹೂಗುಚ್ಚ ನೀಡಿ ವಿಶ್ ಮಾಡೋ ಮೂಲಕ ಹೋಗ್ತಿದ್ದಾರೆ ಅಲ್ಲಿಂದ ಅಂತ. ಸಹಜವಾಗಿ ಅವರ ಆಪ್ತ ಬಳಗದಲ್ಲಿ ಬಹಳ ದಿನಗಳಿಂದ ಡಿಕೆ ಶಿವಕುಮಾರ್ ಹೆಂಗ್ ಕಾಯ್ತಿದ್ರಲ್ಲ ಅಧಿಕಾರಕ್ಕಾಗಿ, ಹಂಗೆ ಅವರ ಆಪ್ತ ವಲಯದಲ್ಲಿದ್ದವರು ಜೊತೆಗೆ ಬೆಂಬಲಿಗರು ಎಲ್ಲರೂ ಕೂಡ ಕಾಯ್ತಾ ಇದ್ರು. ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ನಮ್ಮ ಡಿಕೆ ಸಾಹೇಬ್ರು ಅನ್ನುವಂತ ಘೋಷಣೆಗಳಿತ್ತು. ಆ ಘೋಷಣೆ ಇವತ್ತು ನಿಜವಾಗ್ತಾ ಇದೆಯಲ್ಲ. ನಿಜವಾಗಿ ಆ ಘೋಷಣೆಗಳನ್ನ ಕೂಗ್ತಾನೆ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಆಗಮಿಸಿದ್ದಾರೆ ಆಪ್ತರು. ದೃಶ್ಯ ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಸದಾಶಿವನಗರದ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಮಧ್ಯರಾತ್ರಿ ತನಕ ಕೂಡ ಮೀಟಿಂಗ್ಗಳಾಗಿತ್ತು ನೋಡಿ. ರೆಸ್ಟ್ಲೆಸ್, ಎಲ್ಲರೂ ಕೂಡ ಬರೋದು, ಹೂಗುಚ್ಚ ಕೊಡೋದು, ವಿಶ್ ಮಾಡೋದು, ಆಪ್ತ ವಲಯದಲ್ಲಿ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಇದೆಲ್ಲ ಕೂಡ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯಗಳು.